ಹಾಯ್ ಗೈಸ್, ನಮಸ್ಕಾರ. ನನ್ನ ಹೆಸರು ಭಾಸ್ಕರ್ ರೆಡ್ಡಿ, ಡೆಲ್ಟಾ ಆಟೋ ಕಂಟ್ರೋಲ್ಸ್, ಬ್ಯಾಂಗ್ಳೂರು, KR ಪುರಂ. ಈಗ ಇವತ್ತು ನಾವು ನೋಡ್ತಾ ಇರೋ ವಿಡಿಯೋ ಏನು ಅಂತ ಹೇಳಿದ್ರೆ, ಫುಲ್ಲಿ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್ ಜೊತೆಗೆ ಡೊಮೆಸ್ಟಿಕ್ ರೇಂಜಲ್ಲಿ ನಮ್ಮ ಸಿಸ್ಟಮ್ ಇಂದ ಕೇಬಲ್ ಎಷ್ಟು ಮೀಟರ್ ದೂರ ಹಾಕ್ಬೋದು ಅನ್ನೋದು ಈ ವಿಡಿಯೋನಲ್ಲಿ ನೋಡೋಣ. ಈಗ ಇಲ್ಲೊಂದು ಸಿಸ್ಟಮ್ ಇದೆ. ಇದರಲ್ಲಿ ಅಂಡರ್ಗ್ರೌಂಡ್ ಟ್ಯಾಂಕ್ಗೆ ನಾನು ಒಂದು ಶಾರ್ಟ್ ಕೇಬಲ್, ಬಿಟ್ ಕೇಬಲ್ನಲ್ಲಿ ಶಾರ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ಓವರ್ ಹೆಡ್ ಟ್ಯಾಂಕ್ದು ಎಲ್ಲ ಕೇಬಲ್ ನಾನು ಈ ಥರ ನೋಡ್ಬೋದು. ನೀವು ಇಲ್ಲಿ ಕನೆಕ್ಟ್ ಆಗಿದೆ ಓವರ್ ಹೆಡ್ ಟ್ಯಾಂಕ್ದು. ಇಲ್ಲೊಂದು 90 ಮೀಟರ್ ಕಾಯಿಲ್ ಇದೆ. ಆಮೇಲೆ ಇಲ್ಲೊಂದು 180 ಮೀಟರ್ ಕಾಯಿಲ್ ಇದೆ. ಅಂದರೆ 180 ಪ್ಲಸ್ 90 ನಮಗೆ 270 ಮೀಟರ್ಸ್. ಮ್ಯಾಕ್ಸಿಮಮ್ ನಾವು 300 ಮೀಟರ್ಸ್ವರೆಗೂ ಈ ಸಿಸ್ಟಮ್ಗೆ ವಾಟರ್ ಲೆವೆಲ್ ಕಂಟ್ರೋಲರ್ ಡೊಮೆಸ್ಟಿಕ್ ರೇಂಜ್ಗೆ ನಾವು 270ಇಂದ 300 ಮೀಟರ್ವರೆಗೂ ಕೂಡ ನಾವು ಕೇಬಲ್ನ ರನ್ ಮಾಡ್ಬೋದು. ನೋಡ್ಬೋದು, ಇದರಿಂದ ಇದಕ್ಕೆ ಜಾಯಿಂಟ್ ಇಲ್ಲಿ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಈ ಕಾಯಿಲ್ ಎಂಡ್ ಇದು ಬರುತ್ತೆ. ಈಗ ನಾನು ನಿಮಗೆ ತೋರಿಸ್ತೀನಿ. ಈಗ ಕೇಬಲ್ ನಾನು ಇಲ್ಲಿ ರಿಮೂವ್ ಮಾಡ್ತೀನಿ. ಸಿಸ್ಟಮಲ್ಲಿ ಕೂಡ ನಮಗೆ ಇಂಡಿಕೇಶನ್ಸು ಹೋಗುತ್ತೆ ಓವರ್ ಹೆಡ್ ಟ್ಯಾಂಕ್ನಲ್ಲಿ. ಈಗ ಓವರ್ ಹೆಡ್ ಟ್ಯಾಂಕು ಹೈ ಲೆವೆಲ್ ತೆಗಿಯೋಣ. ನೋಡಿ, ಇಲ್ಲಿ ನಾನು ಹೈ ಲೆವೆಲ್ ವೈರ್ ತೆಗೆದಿದ್ದೀನಿ. ಓವರ್ ಹೆಡ್ ಟ್ಯಾಂಕ್ ಹೈ ಲೆವೆಲ್ ಹೋಗಿದೆ. ಅದೇ ಥರ ಓವರ್ ಹೆಡ್ ಟ್ಯಾಂಕ್ ಲೋ ಲೆವೆಲ್ ತೆಗಿತೀನಿ. ಲೋ ಲೆವೆಲ್ ಕೂಡ ಹೋಯ್ತು. ಇವಾಗ ಮೋಟಾರ್ ಆನ್ ಆಗುತ್ತೆ. ಅಂಡರ್ಗ್ರೌಂಡ್ ಟ್ಯಾಂಕಲ್ಲಿ ನೀರು ಇರೋದ್ರಿಂದ ಮೋಟರ್ ಕೂಡ ಆನ್ ಆಗಿದೆ. ಅಂಡರ್ಗ್ರೌಂಡ್ ಟ್ಯಾಂಕಿಂದ ಓವರ್ ಹೆಡ್ ಟ್ಯಾಂಕಿಗೆ ವಾಟರ್ ಫ್ಲೋ ಕೂಡ ತೋರಿಸ್ತಿದೆ. ಈಗ ನೋಡಿ, ಇಲ್ಲಿರುವಂಥದ್ದು ಒಂದು ರೆಡ್ ವೈರಲ್ಲಿ ಕಾಮನ್ ಇರುತ್ತೆ. ಇದು ಇಲ್ಲಿಂದ ಡೇಟಾ ಕಲೆಕ್ಟ್ ಮಾಡ್ಕೊಂಡು ಸಿಸ್ಟಮ್ಗೆ ಹೇಳ್ತಾ ಇರುತ್ತೆ ನೀರು ಹೋಗ್ತಾ ಇದೆ ಅಂತ ಹೇಳಿ. ಈ ರೀತಿ ನಮ್ಮ ಸಿಸ್ಟಮ್ ಫುಲ್ಲಿ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್ ಅಪ್ ಟು 300 ಮೀಟರ್ಸ್ವರೆಗೂ ಪರ್ಫೆಕ್ಟ್ ಆಗಿ ಸೆನ್ಸಿಂಗ್ ಮಾಡುತ್ತೆ. ರಾಂಗ್ ಸೆನ್ಸಿಂಗ್ ಕೊಡೋದಿಲ್ಲ. ಮತ್ತೆ ಇದೇ ವಿಡಿಯೋನಲ್ಲಿ ಈ ಸಿಸ್ಟಮ್ ಪ್ರಾಬ್ಲಮಾ ಇಲ್ಲ ಸೆನ್ಸರ್ ಪ್ರಾಬ್ಲಮಾ ವೈರಿಂಗ್ ಪ್ರಾಬ್ಲಮಾ ಅನ್ನೋದು ಯಾವ ರೀತಿ ತಿಳ್ಕೊಬೇಕು ಅನ್ನೋದು ನಾನು ಹೇಳ್ಕೊಡ್ತೀನಿ ನಿಮ್ಗೀಗ. ಫೋನಿಂಗ್ ಇಟ್ಕೊ. ಈಗ ಫುಲ್ಲಿ ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್ಗೆ ಈ ಥರ 2 ಕೇಬಲ್ ಕನೆಕ್ಟ್ ಆಗಿರುತ್ತೆ. ಒಂದು ಕೇಬಲ್ ಏನೋ ಸಂಪ್ಗೆ ಹೋಗ್ತಾ ಇರುತ್ತೆ. ಅಂಡರ್ಗ್ರೌಂಡ್ ಟ್ಯಾಂಕ್ ಇದ್ದರೆ, ಬೋರ್ವೆಲ್ ಟ್ಯಾಂಕ್ ಇತ್ತು ಅಂದರೆ ಅಂಡರ್ಗ್ರೌಂಡ್ ಟ್ಯಾಂಕ್ ಎಲ್ಲ ಬೈಪಾಸ್ ಆಗಿರುತ್ತೆ. ಇದನ್ನೇನು ಚೆಕ್ ಮಾಡೋ ನೆಸಿಟಿ ಇರೋದಿಲ್ಲ. ಓವರ್ ಹೆಡ್ ಟ್ಯಾಂಕ್ದು ಮಾತ್ರ ನೀವು, ಈಗ ನಾನು ಇಷ್ಟು 90 ಮೀಟರ್ ಏನು ತಗೊಂಡಿದ್ದೀನಿ, ಈ ಪ್ಲೇಸಲ್ಲಿ ನೀವು 1 ಫೀಟ್ ಅಷ್ಟು ತಗೊಳ್ಳಿ ಸಾಕು. 1 ಫೀಟ್ ಕೇಬಲ್ ತಗೊಂಡು ಎಲ್ಲ ಕನೆಕ್ಟ್ ಮಾಡಿದ ನಂತರ ಈ ಥರ ಎಲ್ಲ ಶಾರ್ಟ್ ಮಾಡಬೇಕು. ಈಗ ನೋಡಿ, ಎಲ್ಲ ವೈರ್ ಶಾರ್ಟ್ ಮಾಡಬೇಕು. ಎಲ್ಲ ವೈರ್ ಶಾರ್ಟ್ ಮಾಡಿದಾಗ ಇಲ್ಲಿ ಇಂಡಿಕೇಟರ್ಸ್ ಎಲ್ಲ ಬಂತು. ಮೋಟರ್ ಆನಲ್ಲಿರೋವಂಥ ಮೋಟರ್ ಕೂಡ ಆಫ್ ಆಯಿತು ಅಂದರೆ ಕೇಬಲ್ ಪರ್ಫೆಕ್ಟ್ ಇದೆ, ಸಿಸ್ಟಮ್ ಕೂಡ ಪರ್ಫೆಕ್ಟ್ ಇದೆ ಅಂತ ಅರ್ಥ. ನೀವು ಹಾಕಿರೋವಂಥ ವೈರಿಂಗ್, ಮನೆಯಲ್ಲಿ ಹಾಕಿರೋವಂಥ ವೈರಿಂಗಲ್ಲಿರೋ ಕೇಬಲ್ ಆಗಲಿ ಇಲ್ಲಾಂದರೆ ಸೆನ್ಸರ್ ಜಾಯಿಂಟ್ ಆಗಲಿ ಪ್ರಾಬ್ಲಮ್ ಇರುತ್ತೆ ಅಂತ ನಿಮ್ಗೆ ಅರ್ಥ ಆಗುತ್ತೆ.